ವೀಕ್ಷಕರಿಗೆ ನಮಸ್ಕಾರ. ಮದ್ದೂರು ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಸಿಟ್ಮೇನಹಳ್ಳಿ ಅಂದ್ರೆ ಈ ಒಂದು ಗ್ರಾಮದಲ್ಲಿ ಪುಣ್ಯ ಪ್ರಸಿದ್ಧ ಮನೆ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿಯಾಗಿರುವ ದೇವಿ ಕೂಡ ಇಲ್ಲಿ ನೆಲೆಸಿದ್ದಾಳೆ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಳ್ಳೋಕೆ ನಮ್ಮೊಟ್ಟಿಗೆ ಈಗ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸುನೀಲ್ ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷ ಇತಿಹಾಸ? ಒಂದು 25 ವರ್ಷ ಆಗಿರ್ಬೋದು. ದೇವಸ್ಥಾನದ ವಿಶೇಷತೆ, ಈ ದೇವಸ್ಥಾನದ ಮಹಿಮೆ ಏನು ಅಂತಂದ್ರೆ, ಯಾರು ಏನೇ ಕೇಳಿದ್ರು ಇಲ್ಲ ಅಂದಂತೆ ಕೊಡ್ತಾ ಇರ್ತಕ್ಕಂಥ ಮನೆ ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ಬಂದು ನೋಡ್ಬೇಕು, ಕೇಳಬೇಕು, ಇಲ್ಲಿ ಪೂಜೆ ಮಾಡಿಸ್ತಂತವ್ರು ಬಹಳ ಅನುಕೂಲ ಆಯ್ತಾ ಇರೋದಂತೂ ಸತ್ಯ. ಮಹಿಮೆ ಏನಪ್ಪಾ ಅಂತಂದ್ರೆ, ಬಸವೇಶ್ವರ ಆಯ್ತದೆ ಅಂದ್ರೆ ದಾಟ್ತಾನೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ದಾಟುವುದಿಲ್ಲ. ಅದೊಂದು ಮನೆ ಆಗದೆ ಇರತಕ್ಕಂಥವ್ರಿಗೆ ಮನೆ ಆಯ್ತದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಬಿಳಿ ಎಕದ ಗಿಡ ಇರೋದ್ರಿಂದ ಅಲ್ಲಿ ಅವರು ಒಂದೇ ಹೆಸರು ಮಾಡಿ ಏನ್ ಕಾಣಿಕೆ ಕಟ್ಕೋತಾರೆ ಅದು ಅವ್ರಿಗೆ ಬೇಗ ಲಭಿಸ್ತಕ್ಕಂಥ ಇದೊಂದು ಪವಾಡ ಮರ ಕೂಡ ಆಗಿದೆ. ಹಾಗಾಗಿ ಅದ್ರ ಕೆಳಗಡೆ ಉತ್ತರ ಇದೆ. ನಾಗಪ್ಪನೂ ಕೂಡ ಇದ್ದಾನೆ. ಅಪರೂಪಕ್ಕೊಂದ್ಸಲ ಬರ್ತಾನೆ, ಹೋಯ್ತಾ ಇರ್ತಾನೆ. ಅದನ್ನ ನಾವು ನೋಡಬೇಕು, ಕಣ್ಣಾರ ನೋಡ್ಬೋದು. ಹಾಗಾಗಿ ಇಲ್ಲೆಲ್ಲ ಯಾರು ಮನೆ ಮಾಡ್ಬೋದು, ಮತ್ತೆ ಮದುವೆ ಆಗದೆ ಇರೋರ್ಗೆ, ಮತ್ತೆ ಮಕ್ಕಳಾಗದೆ ಇರೋರ್ಗೆ ಎಲ್ಲಾ ರೀತಿಲೂ ಕೂಡ ಮನೆಯ ಗೊಂದಲ ಇರೋರು ಕೂಡ ಇಲ್ಲಿ ಬಂದು ಪರಿಹಾರ ಮಾಡ್ತಕ್ಕಂಥ ವಿಶೇಷವನ್ನ ಈ ತಾಯಿ ಹೊಂದಿದೆ. ದೇವಸ್ಥಾನಕ್ಕೆ ಯಾವ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು? ಸುಮಾರು ಹೊಳೆನರಸೀಪುರ, ಮತ್ತೆ ಅರಕಲಗೂಡು, ಈ ಕಡೆಯಿಂದ ಕನಕಪುರ, ಸಾತ್ನೂರು, ಅಲಗೂರು, ಮತ್ತೆ ಈ ಮಳವಳ್ಳಿ, ಕೊಳ್ಳೇಗಾಲ ಎಲ್ಲಾ ಕಡೆಯಿಂದ, ಮೈಸೂರು, ಹುಣಸೂರು ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾವ್ರೆ. ಹಾಗೂ ಬಸವಪ್ಪನು ಕೂಡ ಅಲ್ಲೆಲ್ಲ ಹೋಗಿ ತನ್ನ ಪವಾಡವನ್ನ ಮೆರೆದು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಸಿದ ಹೊಸದಾಗಿ ಅಲ್ಲಿ ಇರ್ತಕ್ಕಂಥ ಕಟ್ಟಕಡ್ಡಿ ಎಲ್ಲ ತೆಗಿಸಿ ಸ್ವಚ್ಛತೆಯನ್ನ ಮಾಡಿಸಿ ಮೆಚ್ಚುಗೆಯಿಂದ ಪ್ರತಿ ಒಂದು ಊರವ್ರೆ ನಮಗ್ ಬೇಕು ಬಸಪ್ಪ ಅಂತ ಕರ್ಕೊ ಹೋಗತಕ್ಕಂಥದ್ದು ಎಲ್ಲ ನಡೀತಾ ಇದೆ. ಅಂದ್ರೆ ಈ ದೇವಸ್ಥಾನದಲ್ಲಿ ದೇವಿ ಪ್ರಶ್ನೆ ಅನ್ನುವಂಥದ್ದು ಏನಾದ್ರು ಇದೆಯಾ? ಪದ್ಧತಿ ಪ್ರತೀತಿ ಪ್ರಶ್ನೆ ಇದೆ, ಒಂದು ಗಂಟೆಗಳ ಕಾಲ ಅಷ್ಟೇ. ಇನ್ ಬಾಕಿದೆಲ್ಲ ಬಸವಪ್ಪನೇ ಎಲ್ಲಾ ಥರದಲ್ಲೂ ಭಕ್ತಾದಿಗಳಿಗೆ ತನ್ನ ಪವಾಡವನ್ನ ತೋರಿಸ್ತಾ ಇರ್ತಕ್ಕಂಥದ್ದೇ ಜಾಸ್ತಿ. ಅಂದ್ರೆ ಈ ದೇವಸ್ಥಾನಕ್ಕೆ ವಾರದ ದಿನಗಳಲ್ಲಿ ಯಾವ ರೀತಿ ಪೂಜೆ ವಿಧಿವಿಧಾನಗಳು ನಡೀತಿದೆ? ಅಭಿಷೇಕ, ಸಂಜೆ ಪೂಜೆ ಇರುತ್ತೆ. ಭಾನುವಾರನೂ ಕೂಡ ಪೂಜೆ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿದಿನ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ? ಸಾಯಂಕಾಲ ಪ್ರತಿದಿನ ಪೂಜೆ ನಡೆಯುತ್ತೆ. ಅಂದ್ರೆ ಸುಮಾರು ಭಕ್ತಾದಿಗಳು ಎಷ್ಟು ಸೇರ್ಬೋದು ವಾರ ದಿನ ಒಂದು 150, 200, 300 ಎಲ್ಲ ಸೇರ್ತಕ್ಕಂಥ ದಿನಗಳೈತೆ. ಅಂದ್ರೆ ಈ ದೇವಸ್ಥಾನದಲ್ಲಿ ಬಸವ ಇರುವುದಂತೂ ಸತ್ಯ. ಆದ್ರೆ ಈ ಬಸವನ ವಿಶೇಷತೆಗಳೇನು, ಮತ್ತೆ ಈ ಬಸವನ ಪವಾಡಗಳೆಲ್ಲ ಹೇಗಿರ್ತದೆ? ಅಂದ್ರೆ ಬಸವಪ್ಪ ಯಾವ ತರ ಸೂಚನೆಗಳನ್ನ ನೀಡ್ತಾರೆ ಭಕ್ತಾದಿಗಳಿಗೆ? ಬಸವಪ್ಪ ದಾಟುವ ಮೂಲಕ ಎಲ್ಲಾ ಸೂಚನೆಯನ್ನು ಕೊಡ್ತಾನೆ. ಅವನು ಆಯ್ತದೆ ಎನ್ನುವುದೇ ಆದ್ರೆ ದಾಟಿದ್ರೆ ಅವ್ರ ಕೆಲಸಗಳೆಲ್ಲ ಸಕ್ಸಸ್ ಆದಂಗೆ ಆಗಿವೆ. ಈಗ 100ಕ್ಕೆ 90 ಭಾಗ ಎಲ್ಲರೂ ಆಗಿದಾವೆ ಕೆಲಸಗಳು. ಇಲ್ಲಿ ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಬಂದು ಅವ್ರು ನೋಡಿ ಅನುಭವ ತಗೋದು ಬಹಳ. ಅಂದ್ರೆ ಬಸವಣ್ಣನಿಗೆ ಏನಾದ್ರು ಅರ್ಕೆ ಮಾಡುವಂತದ್ದು, ದೇವಿಗೆ ಅರ್ಕೆ ಮಾಡುವಂತದ್ದು ಏನಾದ್ರು ಪ್ರತೀತಿ ಇದೆಯಾ? ಹೌದು. ಈಗ ಮನೆ ಆಗದೆ ಇರೋರು ಮನೆ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಬೇಗ ಮನೆ ಆಗ್ತಕ್ಕಂಥದ್ದು. ಮದುವೆ ಆಗದೆ ಇರೋರು ಈ ದೇವಸ್ಥಾನದಲ್ಲೇ 106 ಜನಕ್ಕೆ ಅನ್ನದಾನ ಆಗ್ತಕ್ಕಂಥ ವಿಶೇಷ ಅವ್ರು ಒಪ್ಕೊಂಡ್ರೆ ಖಂಡಿತ ಅವ್ರಿಗೆ 100ಕ್ಕೆ 100 ಸತ್ಯವಾಗಿ ಮದುವೆ ಆಗ್ತಕ್ಕಂಥದ್ದು. ಮಕ್ಕಳಾದ್ರೂ ಕೂಡ ಅವರು ಇಲ್ಲೇ ಅನ್ನದಾನ ಮಾಡಿದ್ರೆ ಅವ್ರ ಮಕ್ಕಳು ಖಂಡಿತವಾಗಿ ಮಕ್ಕಳಾಗೋ ಸಾಧ್ಯತೆ ಇದೆ. ಕುಡಿದು ಬರುವಂತವ್ರು ದೇವಸ್ಥಾನಕ್ಕೆ, ಮತ್ತೆ ಅನಾರೋಗ್ಯ ಸಮಸ್ಯೆ ಇರುವಂತವ್ರಿಗೆ ಯಾವ ರೀತಿ ಇಲ್ಲಿ ಪವಾಡಗಳು ನಡೀತಾ ಇರುತ್ತೆ? ಕುಡಿದು ಬರುವಂತವ್ರಿಗೆ ಬಸವಪ್ಪನ ತಿಂದು ಕುಡಿಯೋದನ್ನ ಸುಮಾರು ಜನಗಳಿಗೆ ಬಿಟ್ಟಿದ್ದಾರೆ. ಅವರು ಬಹಳ ಅನುಕೂಲ ಆಗಿದೆ ಅಂತ ಬಂದಾಗ ಪೂಜೆ ಮಾಡಿಸ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಅಮ್ಮನವ್ರದ್ದು ಬಸವಪ್ಪಂದು ಮತ್ತೆ ಆರೋಗ್ಯದ ತೊಂದರೆ ಯಾರ ಸಮಸ್ಯೆ ಇರ್ತದೋ ಅಂತವ್ರಿಗೆ ಬೇಗ ಗುಣ ಆಗ್ತಕ್ಕಂಥದ್ದು ಇಲ್ಲಿ ನೀವು ಕಣ್ಣಾರ ನೋಡ್ಬೋದು. ಆ ತರದಲ್ಲಿ ಬೇಗ ಗುಣ ಆಗ್ತಾ ಇರ್ತಕ್ಕಂಥ ದೃಶ್ಯ ಇಲ್ಲಿ ನಡೀತಾ ಇದೆ. ಗುಣ ಆಗಿರುವಂತದ್ದು ಯಾವ್ದಾದ್ರು ಒಂದು ಉದಾಹರಣೆ ಒಂದಲ್ಲ 10 ಇವೆ. ಆಪರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿರ್ತಕ್ಕಂಥವ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇಲ್ಲಿ ನಾವು ಬಸವಂತವ್ರನ್ನ ಕೈಲಿ ದಾಟಿಸ್ಕೊಂಡು ಹೋದ್ಮೇಲೆ ಆಪರೇಷನ್ನೇ ಬೇಡ ಅನ್ನೋ ರೀತಿಯಲ್ಲಿ ಪೌಡ ರೀತಿಯಲ್ಲಿ ಗೆದ್ದಿದ್ದಾರೆ. ಇನ್ನೊಂದ್ಸಲ ಏನಪ್ಪಾ ಅಂತಂದ್ರೆ, IC ವಾರ್ಡ್ ಅಲ್ಲಿ ಆಗಿರಲಿಲ್ಲ ಅಂತ ಹೇಳಿದ್ರಂತೆ ಡಾಕ್ಟ್ರು. ಆ ಅಮ್ಮ ಬಂದಿಲ್ಲಿ ಬಸಪ್ಪನ ಹತ್ರ ಕಣ್ಣೀರಿಟ್ಟಾಗ, ಅಮ್ಮನವ್ರ ಹತ್ರ ಕಣ್ಣೀರಿಟ್ಟಾಗ ಅವರು ಮಾರನೆಗೆ ಹುಷಾರಾಗಿ ಈಗ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಊರು ಕರ್ಕೊಂಡು ಬಂದಿರುವಂತ ದೃಶ್ಯಗಳು ಬೇಕಾದಷ್ಟಿವೆ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಏನಪ್ಪಾ ಅಂದ್ರೆ, ನಂಬಿಕೆ ಮೊದಲು ಬೇಕಾಗಿರತಕ್ಕಂಥದ್ದು. ಯಾರು ನಂಬಿಕೆ ಇಟ್ಟು ಈ ತಾಯಿ ಮಹಾಲಕ್ಷ್ಮಿಯ ಮನೆ ಮಹಾಲಕ್ಷ್ಮಿ ಅಮ್ಮನವರ ಪಾದವನ್ನ ಬಿಡದೆ ಹಿಡಿತಾರೋ ಅಂತವ್ರಿಗೆ 100ಕ್ಕೆ 200ರಷ್ಟು ಫಲಿತಾಂಶ ಒಳ್ಳೇದಂತೂ ಕಂಡೇ ಕಾಣುತ್ತದೆ. ಇದ್ರ 2 ಮಾತಿಲ್ಲ. ಭಕ್ತಾದಿಗಳು ಬಂದು ಪರೀಕ್ಷೆ ಮಾಡತಕ್ಕಂಥದ್ದು ಮಾಡಬಹುದು. ಕೊನೆಯದಾಗಿ ಕಷ್ಟದಲ್ಲಿರುವಂತಹ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೇವೆ? ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಕಷ್ಟದಲ್ಲಿರ್ತಕ್ಕಂಥವ್ರು ಇಲ್ಲಿ ಅಮ್ಮನವ್ರ ಕಡೆಯಿಂದ ನಾಣ್ಯ ಕೊಡ್ತದೆ ದೇವರು. ಆ ನಾಣ್ಯವನ್ನ 48 ದಿವಸ ಪ್ರತಿ ದಿನ ಪೂಜೆ ಮಾಡಿದ್ರೆ, ಇಡೀ ಕಾಸು ಹಾಕಿ ಅವ್ರ 48 ದಿನದಲ್ಲಿ ಅವ್ರಿಗೆ ಅನುಭವ ಆಗುತ್ತೆ. ಖಂಡಿತ 100ಕ್ಕೆ 100 ಒಳ್ಳೇದಾಗ್ತಕ್ಕಂಥದ್ದು ಎಲ್ಲಾ ಸೂಚನೆಗಳು ಇಲ್ಲಿ ಅಮ್ಮನವ್ರು ತೋರಿಸ್ತಾರೆ. ಆ ರೀತಿ ಆ ಪ್ರಕಾರವಾಗಿ ಮಾಡಿದ್ರೆ ಅವ್ರಿಗೆ ಕಷ್ಟ ಅನ್ನೋದು ಬರೋದೇ ಇಲ್ಲ ಅಂತಕ್ಕಂಥದ್ದು ಇದಿಷ್ಟು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸುನೀಲ್ ರವರ ಮಾತಾಗಿರುವಂತದ್ದು. ಇದೇ ತರ ಹೊಸ
ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಸದಾ ನೋಡ್ತಾ ಇರಿ.